ಬೆಂಗಳೂರು ಹಾಗೂ ಮಂಗಳೂರಿನ ನಡುವೆ ಸಂಚರಿಸುವಂತಹ ವಾಹನ ಸವಾರರಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಪ್ರಯಾಣಿಕರಿಗೆ ಅನುಕೂಲವಾಗಲಿ ಎನ್ನುವಂತಹ ಕಾರಣಕ್ಕೆ ಬೆಂಗಳೂರು ಟು ಮಂಗಳೂರು ನಡುವೆ ಹೊಸ ಎಕ್ಸ್‌ಪ್ರೆಸ್ ವೇ ಮಾಡಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸಜ್ಜಾಗಿದ್ದು 4 ರಿಂದ 6 ಪಥ ರಸ್ತೆಯನ್ನು ನಿರ್ಮಿಸಲಾಗ್ತಾ ಇದೆಯಂತೆ. ಹೌದು, ಸದ್ಯ ಈಗಿರತಕ್ಕಂತಹ ರಸ್ತೆ ಪ್ರಯಾಣದಲ್ಲಿ ಹೆಚ್ಚು ಸಮಯವನ್ನು ತೆಗೆದುಕೊಳ್ತಾ ಇದೆ. ಅಲ್ಲದೆ ಮಳೆಗಾಲದ ಸಂದರ್ಭದಲ್ಲಿ ಭೂಕುಸಿತಗಳಾಗಿ ಪ್ರತಿ ಬಾರಿಯೂ ವಾಹನ ಸವಾರರಿಗೆ ಸಮಸ್ಯೆಗಳಾಗುತ್ತಲೇ ಇವೆ. ಹೀಗಾಗಿ ಈ ಸಮಸ್ಯೆಗಳಿಗೆ ಬ್ರೇಕ್ ಹಾಕುವಂತಹ ಸಲುವಾಗಿ ಸುಮಾರು 335 ಕಿಲೋಮೀಟರ್ ಉದ್ದದ ಎಕ್ಸ್‌ಪ್ರೆಸ್ ವೇಯನ್ನು ನಿರ್ಮಿಸಲಾಗ್ತಾ ಇದೆ. ಈ ರಸ್ತೆಯು ಹಾಸನ ಮೂಲಕ ಸಂಪರ್ಕವನ್ನ ಕಲ್ಪಿಸಲಿದ್ದು 4 ರಿಂದ 6 ಪಥಗಳನ್ನು ಒಳಗೊಂಡಂತಹ ರಸ್ತೆಯಾಗಿರಲಿದೆಯಂತೆ. ಇನ್ನು ರಸ್ತೆಯ ನಿರ್ಮಾಣದಿಂದ ಟ್ರಾಫಿಕ್ ಕಡಿವಾಣ ಬೀಳಲಿದ್ದು ಪ್ರಯಾಣದ ಸಮಯವನ್ನ 7 ರಿಂದ 8 ಗಂಟೆಯಷ್ಟು ಕಡಿಮೆ ಮಾಡಲಿದೆಯಂತೆ. ಸದ್ಯ ಈ ಯೋಜನೆಯನ್ನ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಕರ್ನಾಟಕ ಲೋಕೋಪಯೋಗಿ ಇಲಾಖೆ ಸಹಯೋಗದಲ್ಲಿ ನಡೀತಾ ಇದ್ದು ಸದ್ಯ ಡಿಪಿಆರ್ ರೆಡಿ ಮಾಡ್ತಾ ಇದ್ದು 2028 ರಿಂದ ಇದರ ಕಾಮಗಾರಿ ಆರಂಭವಾಗಲಿದೆಯಂತೆ.